ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಹಾಲವರ್ತಿ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ, ಗ್ರಾಮ ಪಂಚಾಯತಿ ಹಾಲವರ್ತಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಯಪ್ರದಾ ಭರಮಜ್ಜ ಗೋರ್, ಉಪಾಧ್ಯಕ್ಷರು ಮಹೇಂದ್ರ ಹಾಲವರ್ತಿ, ಜ್ಞಾನಪ್ಪ ತಳಕಲ್, ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಗುರುಸಿದ್ದಪ್ಪ ಚಲವಾದಿ, ಕಾರ್ಯದರ್ಶಿಗಳಾದ ಬಸಯ್ಯ ಕೆಂಬೂದಿಮಠ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ ಹಾಲಗುಂಡಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಫಕೀರಪ್ಪ ಹಾಲವರ್ತಿ, ನಿಂಗಪ್ಪ ಕುರಿ, ಭರಮಪ್ಪ ಗುತ್ತೂರ್ ಉಪಸ್ಥಿತರಿದ್ದರು. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ ಹಾಲಗುಂಡಿ ಮಾತನಾಡಿ, ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016ರ ಕುರಿತು ಮತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಮಹತ್ವ, ವಿಕಲಚೇತನರ ಅಭಿವೃದ್ಧಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಗ್ರಾಮೀಣ, ತಾಲೂಕು, ಜಿಲ್ಲಾ ಮಟ್ಟದ ಶಾಸಕರ, ಸಂಸದರ ಅನುದಾನದಲ್ಲಿ 5% ಮೀಸಲಿಟ್ಟಿದೆ. ಶ್ರವಣ ಸಾಧನ, ಯಂತ್ರಚಾಲಿತ ವಾಹನ, ಹೊಲಿಗೆ ಯಂತ್ರ, ಅವಶ್ಯಕ ಸಾಧನ ಸಲಕರಣೆಗಳು ಪಡೆಯಬಹುದು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ದೃಷ್ಟಿದೋಷ ವಿಕಲಚೇತನರಿಗೆ ಲ್ಯಾಪ್ಟಾಪ್, ಬ್ರೇಲ್ ಕಿಟ್, ಶಿಶುಪಾಲನಾ ಭತ್ಯೆ ಹಾಗೂ ಶ್ರವಣ ನ್ಯೂನ್ಯತೆ ಉಳ್ಳವರಿಗೆ ಹೊಲಿಗೆ ಯಂತ್ರ, ಶ್ರವಣ ಸಾಧನ, ಮನೋವಿಕಲತೆ ಉಳ್ಳವರಿಗೆ ಎಂಆರ್ ಕಿಟ್, ಆರೈಕೆದಾರರ ಭತ್ಯೆ, ವಿಕಲಚೇತನರಿಗೆ ಯಂತ್ರಚಾಲಿತ ವಾಹನ, ಸಾಧನೆ ಪ್ರತಿಭೆ, ಆಧಾರ್ ಯೋಜನೆ, ವಿವಾಹ ಪ್ರೋತ್ಸಾಹಧನ ಯೋಜನೆ, ಶುಲ್ಕ ಮರುಪಾವತಿ, ಶಿಷ್ಯ ವೇತನ ಇನ್ನೂ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸಮನ್ವಯ ಗ್ರಾಮಸಭೆ ಹಮ್ಮಿಕೊಳ್ಳುವ ಮೂಲಕ ಗ್ರಾಮೀಣ ಪ್ರದೇಶದ ವಿಕಲಚೇತನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಫಕೀರಪ್ಪ ಹಾಲವರ್ತಿ ಅವರು ತಮ್ಮ ಕೆಲಸದ ಪ್ರಗತಿ ವರದಿ ಮಂಡನೆ ಮಾಡಿದರು ಹಾಗೂ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸೌಲಭ್ಯ ಪಡೆಯುವ ಮೂಲಕ ಆರ್ಥಿಕವಾಗಿ ವಿಕಲಚೇತನರು ಸಫಲರಾಗಿದ್ದಾರೆ, ನಮ್ಮ ಸುತ್ತಲಿನ ಕೈಗಾರಿಕೆಗಳ ಸಹಾಯ ಪಡೆಯಬಹುದು ಎಂದು ತಿಳಿಸಿದರು. ವರದಿಯನ್ನು ವೀರೇಶ್ ಹಾಲಗುಂಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. 2025-26ನೇ ಸಾಲಿನ ವಿಶೇಷಚೇತನರ ಮತ್ತು ಹಿರಿಯ ನಾಗರಿಕರ ಸಮನ್ವಯ ಗ್ರಾಮಸಭೆಗೆ ಆಗಮಿಸಿದಂಥ ಮಾನ್ಯ ಉಪಾಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ಈ ಒಂದು ಸಭೆಗೆ ಆಗಮಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀ ಗಣಪತ ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಸಭೆಗೆ ಆಗಮಿಸಿದಂಥ ನಮ್ಮ ಬ್ರಹ್ಮಜರು, ಎಲ್ಲ ಗ್ರಾಮದ ಗುರಿ ಹಿರಿಯರು ಅವ್ರನ್ನೂ ಕೂಡ ನಾನು ಸಭೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಭೆಗೆ ಆಗಮಿಸಿದ ಮಲ್ಲಿಕಾರ್ಜುನ ಪೂಜಾರ್, ಅಂಗವಿಕಲರ ಜಿಲ್ಲಾ ಅಧ್ಯಕ್ಷರನ್ನು ಇವರು ಕೂಡ ಮಲ್ಲಿಕಾರ್ಜುನ ಕೂಡ ಸ್ವಾಗತ ಮಾಡ್ತಾರೆ. ಅದೇ ರೀತಿಯಲ್ಲಿ ಶ್ರೀ ವೀರೇಶ್ ಹಾಲಗುಂಡಿ, ಜಿಲ್ಲಾ ಪರಿಶೀಲನಾ ಸಮಿತಿ ಸದಸ್ಯರು, ಇವರನ್ನು ಕೂಡ ಸ್ವಾಗತ ಮಾಡ್ತಾರೆ. ಮತ್ತು ನಿಂಗಪ್ಪ ಪುರಿ, VRW ಬೇವಿನಹಳ್ಳಿ, ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೂ ಬ್ರಹ್ಮಪ್ಪ
HRW ಇಂದ್ರಿಗಿ ಇವ್ರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫಕೀರೇಶ್ ಆವತಿ ಗ್ರಾಮದ PRW ಇವ್ರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗುರು ಹಿರಿಯರನ್ನು ಮತ್ತು ನಮ್ಮೆಲ್ಲ ವಿಶೇಷ ಚೇತನರ ಎಲ್ಲ ಪ್ರತಿನಿಧಿಗಳನ್ನು ಮತ್ತು ನಮ್ಮ ಮಹಿಳಾ ಸಂಘದ ಪ್ರತಿನಿಧಿಗಳನ್ನು ಕೂಡ ನಮ್ಮ ಗ್ರಾಮ ಸದಸ್ಯರ ಪರವಾಗಿ ನಾವು ಸ್ವಾಗತ ಕೋರ್ತಾ ಈ ಒಂದು ವಿಶೇಷ ಗ್ರಾಮ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಒಂದು ಸಭೆ ನಮ್ಮ ಅಧ್ಯಕ್ಷರು ಅನಾರೋಗ್ಯ ನಿಮಿತ್ತ ಅವರು ಸ್ವಲ್ಪ ರೆಸ್ಟ್ನಲ್ಲಿದ್ದಾರೆ. ಅವರ ಪರವಾಗಿ ನಾವು ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಅವರ ಅಧ್ಯಕ್ಷತೆ ಈ ಒಂದು ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವರ ಅಧ್ಯಕ್ಷತೆ ವಹಿಸಿಕೊಂಡು ಈ ಒಂದು ಸಭೆ ನಡೆಸಿಕೊಡಬೇಕು ಅಂತ ಅನ್ನಿಸ್ತಾ ಈ ವಿಷಯ ಕುರಿತು ಫಕೀರೇಶ್ ಅವರು ಒಂದೆರಡು ಮಾತನಾಡಬೇಕು ಅನ್ನಿಸ್ತಾರೆ. ಈ ಪದ್ಧತಿ 1 ವರ್ಷ ಆಯಿತು. ಹೋದ ಸಲ ವಿಶೇಷ ಗ್ರಾಮ ಸಭೆ ಮಾಡಿದ್ವಿ, ಈ ಸಲ ಮಾಡಿದ್ವಿ. ಈ ಗ್ರಾಮ ಸಭೆ ಮೂಲ ಉದ್ದೇಶ ಏನಂದ್ರೆ ಈ ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ಕೆಲಸಗಳು ಅವಕ್ಕೆಲ್ಲ ವಿಶೇಷ ಚೇತನಿಗೆ ಮಾತ್ರ ಅವ್ರಿಗೆ ಏನಾದ್ರು ಸ್ಕೀಮ್ ಬೇಕಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡೋದಾಯ್ತು. ಒಟ್ಟು ಕ್ರಿಯಾ ಯೋಜನೆ ಥರ ಅವ್ರಿಗೆ ಇದು ಮಾಡ್ಕೊಂಡ್ವಿ ನಾವು. ಹಂಗಾಗಿ ಟೋಟಲ್ ನಮ್ಮ 5 ವ್ಯಾಪ್ತಿಗೆ 121 ಜನ ಅಂಗವಿಕಲರಿದ್ದಾರೆ. ಅದರಲ್ಲಿ ಲೊಕೊಮೋಟಿವ್ ಜಾಸ್ತಿ ಇದ್ದಾವೆ. ಇನ್ನು 110 ಜನ UDL ಕಾರ್ಡ್ ಹೊಂದಿದ್ದಾರೆ. ಇನ್ನು 10 ಜನ UDL ಕಾರ್ಡ್ ಹೊಂದಿಲ್ಲ. ಮತ್ತು ಈ ವರ್ಷದಲ್ಲಿ ನಾವು ಹೊಸದಾಗಿ 28 UDL ಕಾರ್ಡ್ ಮಾಡಿಸ್ಕೊಟ್ಟಿದ್ದೇವೆ. ಮತ್ತು ಒಂದು ಸಹಕಾರ ಸಂಘ ಮಾಡಿದ್ದೇವೆ. 5 ಆರೈಕೆದಾರರ ಭತ್ಯೆ ನೀಡಿದ್ದೇವೆ. 4 ರೈಲ್ವೆ ಪಾಸ್ ಮಾಡಿಸಲಾಗಿದೆ ಮತ್ತು 10 ಸ್ಕಾಲರ್ಶಿಪ್ ಹಾಕಿದೆ. ಮತ್ತು ನಿರಾಮಯ ಅಂತ ಒಂದು ಸ್ಕೀಮ್ ಇದೆ. ಅಂದರೆ ವಿಶೇಷಚೇತನ ಮಕ್ಕಳಿಗೆ ಪ್ರತಿ ತಿಂಗಳಿಗೆ ಅವರಿಗೆ ತೋರಿಸೋ ಇದಾಗ್ತಕ್ಕಲ್ಲ ಅಂಥವ್ರಿಗೆ ತೋರಿಸಿ ಆ ಬಿಲ್ಗೆಲ್ಲ ಕರೆಕ್ಟ್ ನಾವು ಇನ್ವಾಯ್ಸ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿದ್ರೆ ಅವರಿಗೆ ಅದಕ್ಕೆ ಇಷ್ಟಂತ ಮೊತ್ತ ಕೊಡ್ತಾರೆ. ಪೂರ 100% ಕೊಡಲ್ಲ, ಒಂದು 50% ಕೊಡ್ತಾರೆ ಇಷ್ಟು. ಆಮೇಲೆ ಒಂದು ಯುವ ಪ್ರೋತ್ಸಾಹವನ್ನು ಕೊಡಿಸಲಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಈಗ ನರೇಗಾದಲ್ಲಿ 100 ಮಾನವ ದಿನಗಳಿದಾವಲ್ಲ, ಅದರಲ್ಲಿ ನಮ್ಮ ಪಂಚಾಯತಿಂದ ಈಗಾಗಲೇ ವಿಶೇಷ ಚೇತನರಿಗೆ ಅಂತಲೇ 80 ದಿನಗಳು ನಾವು ಪೂರೈಸಿದ್ದೀವಿ. ಎಲ್ಲರಿಗೂ ಕೊಟ್ಟಿದ್ದೀವಿ ವಿಶೇಷ ಚೇತನರಿಗೆ. ಅವರು ಅಲ್ಲಿ ಈಗ ನೀವು ಚಲೋ ಇದ್ದವರು 100% ಕೆಲಸ ಮಾಡಿದರೆ, ನೀವು 50% ಮಾಡಿದರೆ ಸಾಕ್ತಾರೆ. ಇಷ್ಟು ಜನ ಮಾಡಿದ್ರು. ಕ್ರಿಯಾ ಯೋಜನೆ ಥರ ಅವ್ರಿಗೆ ಇದು ಮಾಡ್ಕೊಂತೀವಿ ನಾವು. ಹಂಗಾಗಿ ಟೋಟಲ್ ನಮ್ಮ 5 ವ್ಯಾಪ್ತಿಗೆ 121 ಜನ ಅಂಗವಿಕಲರಿದ್ದಾರೆ. ಅದರಲ್ಲಿ ಲೊಕೊಮೋಟಿವ್ ಜಾಸ್ತಿ ಇದ್ದಾವೆ. ಇನ್ನು 110 ಜನ UDL ಕಾರ್ಡ್ ಹೊಂದಿದ್ದಾರೆ. ಇನ್ನು 10 ಜನ UDL ಕಾರ್ಡ್ ಹೊಂದಿಲ್ಲ. ಮತ್ತು ಈ ವರ್ಷದಲ್ಲಿ ನಾವು ಹೊಸದಾಗಿ 28 UDL ಕಾರ್ಡ್ ಮಾಡಿಸ್ಕೊಟ್ಟಿದ್ದೇವೆ. ಮತ್ತು ಒಂದು ಸಹಕಾರ ಸಂಘ ಮಾಡಿದ್ದೇವೆ. 5 ಆರೈಕೆದಾರರ ಭತ್ಯೆ ನೀಡಿದ್ದೇವೆ. 4 ರೈಲ್ವೆ ಪಾಸ್ ಮಾಡಿಸಲಾಗಿದೆ ಮತ್ತು 10 ಸ್ಕಾಲರ್ಶಿಪ್ ಹಾಕಿದೆ. ಮತ್ತು ನಿರಾಮಯ ಅಂತ ಒಂದು ಸ್ಕೀಮ್ ಇದೆ. ಅಂದರೆ ವಿಶೇಷಚೇತನ ಮಕ್ಕಳಿಗೆ ಪ್ರತಿ ತಿಂಗಳಿಗೆ ಅವರಿಗೆ ತೋರಿಸೋ ಇದಾಗ್ತಿರ್ತಲ್ಲ ಅಂಥವ್ರಿಗೆ ತೋರಿಸಿ ಆ ಬಿಲ್ಗೆಲ್ಲ ಕರೆಕ್ಟ್ ನಾವು ಇನ್ವಾಯ್ಸ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿದ್ರೆ ಅವರಿಗೆ ಅದಕ್ಕೆ ಇಷ್ಟಂತ ಮೊತ್ತ ಕೊಡ್ತಾರೆ. ಪೂರ 100% ಕೊಡಲ್ಲ, ಒಂದು 50% ಕೊಡ್ತಾರೆ ಇಷ್ಟು. ಆಮೇಲೆ ಒಂದು ಯುವ ಪ್ರೋತ್ಸಾಹವನ್ನು ಕೊಡಿಸಲಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಈಗ ನರೇಗಾದಲ್ಲಿ 100 ಮಾನವ ದಿನಗಳಿದಾವಲ್ಲ, ಅದರಲ್ಲಿ ನಮ್ಮ ಪಂಚಾಯತಿಂದ ಈಗಾಗಲೇ ವಿಶೇಷ ಚೇತನರಿಗೆ ಅಂತಲೇ 80 ದಿನಗಳು ನಾವು ಪೂರೈಸಿದ್ದೀವಿ. ಎಲ್ಲರಿಗೂ ಕೊಟ್ಟಿದ್ದೀವಿ ವಿಶೇಷ ಚೇತನರಿಗೆ. ಅವರು ಅಲ್ಲಿ ಈಗ ನೀವು ಚಲೋ ಇದ್ದವರು 100% ಕೆಲಸ ಮಾಡಿದರೆ, ನೀವು 50% ಮಾಡಿದರೆ ಸಾಕ್ತಾರೆ. ಇಷ್ಟು ಜನ ಮಾಡಿದ್ರು ಈ ವರ್ಷದ ಪ್ರಗತಿ. ಹಾಂ ಸರ್. ಈಗಾಗಲೇ NRG ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಕೆಲಸ ಮಾಡಿದ್ರೆ ಎಲ್ಲರೂ 80